ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ನಿಮ್ಗೆ ಒಂದು ಮೆಜರ್ಮೆಂಟ್ ಅಂದ್ರೆ ಚೆಸ್ಟ್ ಬಂದ್ಬಿಟ್ಟು 40 ಇಂಚು ಯಾರನ್ನಿದ್ರೆ ಬರ್ಕೊಳ್ಳಿ. ಈ ಮೆಜರ್ಮೆಂಟ್ ಬ್ಲೌಸ್ ಕಟಿಂಗ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ. ಚೆಸ್ಟ್ 40 ಇಂಚು ಅಂದ್ರೆ 40, ವೆಸ್ಟ್ 34, ಲೆಂತ್ ಬಂದ್ಬಿಟ್ಟು 14 ಇಂಚು 14 ಆಯ್ತಾ. ಶೋಲ್ಡರ್ ಟೋಟಲ್ ಶೋಲ್ಡರ್ ಬಂದ್ಬಿಟ್ಟು 16 ವರೆ ಇದೆ ಅಂದ್ರೆ 16.5. ಹಾರ್ಮೋನು ರೌಂಡ್ 18 ಇಂಚು ಅಂದ್ರೆ 18. ಈ ಮೇಲೆ ಸ್ಲೀವ್ ಲೆಂತ್ ಬಂದ್ಬಿಟ್ಟು 9 ಇಂಚಸ್, ವಿಡ್ತ್ ಬಂದ್ಬಿಟ್ಟು 13 ಇಂಚಸ್, ಫ್ರಂಟ್ ನೆಕ್ 7, ಬ್ಯಾಕ್ ನೆಕ್ 9.5. ಈ ಮೆಜರ್ಮೆಂಟ್ ಪ್ರಕಾರ ಒಂದು ಸ್ಕ್ವೇರ್ ನೆಕ್, ಒಂದು ರೌಂಡ್ ನೆಕ್, ಒಂದು ಸ್ವಲ್ಪ ಯು ಶೇಪ್ ಅಲ್ಲಿ ಈ 3 ಬ್ಲೌಸ್ ಇದಾವೆ. ಇಲ್ಲಿ 3 ಬ್ಲೌಸ್ ನಾನು ಮಾರ್ಕಿಂಗ್ ಹಾಕಿದ್ದೀನಿ. ಇದು ನೋಡ್ರಿ, ಇದರಲ್ಲಿ 3 ಇದಾವೆ. 1 2 3. ಈ 3 ಬ್ಲೌಸ್ ಗೆ ನಾನು ಇಲ್ಲಿ ಮಾರ್ಕಿಂಗ್ ಹಾಕಿದ್ದೀನಿ. ಯಾವ ತರ ಹಾಕಿದ್ರೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ ಫ್ರಂಟ್ ನೆಕ್ ಇದು ಶೋಲ್ಡರ್ ಬಂದ್ಬಿಟ್ಟು ಎಷ್ಟಿದೆ ಫಸ್ಟ್ ಶೋಲ್ಡರ್ ನೋಡೋಣ. 16 ವರೆ ಇದೆ. 16 ವರೆ ಅದಕ್ಕೆ ನಾನು ಏನ್ ಮಾಡಿದೀನಿ ಅದರಲ್ಲಿ 4 ಇಂಚು ಮೈನಸ್ ಮಾಡಿದೀನಿ. ಓಕೆನಾ, 4 ಇಂಚು ಮೈನಸ್ ಮಾಡಿನಿ. ಅರ್ಧ ಇಂಚು ಫ್ರಂಟ್ ಪಾರ್ಟ್ ಅಲ್ಲಿ ತಗೊಂಡ್ಬಿಡ್ತೀನಿ. 4 ಇಂಚು ಮೈನಸ್ ಮಾಡಿ 16ಕ್ಕೆ 12ಗೆ ಇಲ್ಲಿ 6 ಇಂಚು ಇಟ್ಟಿದ್ದೀನಿ. ಇಲ್ಲಿ 6. ಓಕೆನಾ, ಇಲ್ಲಿ 9 ವರೆ. ಇಲ್ಲಿಂದ ಇಲ್ಲಿಗೆ 9 ವರೆ. ಇದು ಬಿಟ್ಟು ಅಲ್ಲ, ಇದು ಹಿಡ್ಕೊಂಡು 9 ವರೆ. ಯಾಕಂದ್ರೆ ಇಲ್ಲಿ ಮತ್ತೆ ಇದನ್ನ ನೋಡ್ ಬರ್ಬೋದು ನಿಮ್ಗೆ. ಇಲ್ಲಿ ಮಾರ್ಜಿನ್ ಯಾಕೆ ಬಿಟ್ಟಿದ್ರ ಅಂದ್ರೆ ಇಲ್ಲಿ ಮಾರ್ಜಿನ್ ನನಗೆ ಸ್ಟಿಚಿಂಗ್ ಅಲ್ಲಿ ಆಡ್ ಆಗುತ್ತೆ. ಇವಾಗ ನಾನು ಇಲ್ಲಿಗೆ ರೌಂಡ್ ನೆಕ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ನನ್ಗೆ ಸ್ಟಿಚಿಂಗ್ ಇಲ್ಲಿ ತಗೊಂಡ್ನಲ್ಲ, ಸೊ ಇಲ್ಲಿ ಮಾರ್ಜಿನ್ ಇಲ್ಲಿ ಆಡ್ ಆಗುತ್ತೆ. ಓಕೆನಾ, ಇದು ಮಿಡಲ್ ಡಾಟ್ಗೆ ಇಲ್ಲಿಂದ ಇಲ್ಲಿಗೆ 4 ಇಂಚ್ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ಇದು 34ನೇದು 4ನೇ ಭಾಗ 8 ವರೆ. 8 ವರೆ ಒಂದು ಮತ್ತೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಓಕೆ, ಆಮೇಲೆ ಇದು ನಮ್ಗೆ ಇದು ಪ್ರಾಪರ್ ಸ್ಟಿಚಿಂಗ್, ಇದು ಎಕ್ಸ್ಟ್ರಾ ಮಾರ್ಜಿನ್. ಇಲ್ಲಿ 6 ಇಂಚ್ ಹಾಕಿದ್ಮೇಲೆ ಹಾರ್ಮೋಲ್ ಕೂಡ ಸೇಮ್ 6 ಇಂಚ್ ತಗೊಂಡಿವಿ. ಮ್ಯಾಕ್ಸಿಮಮ್ ಬ್ಲೌಸ್ ಅಲ್ಲಿ ಈ ತರನೇ ಬರುತ್ತೆ. ಇಲ್ಲಿ 6 ಹಾಕಿದ್ರೆ ಇಲ್ಲಿ ಕೂಡ 6 ಮ್ಯಾಕ್ಸಿಮಮ್ ಕಸ್ಟಮರ್ ಹಂಗೆ ಬರುತ್ತೆ. ಸರಿನಾ. ಆಮೇಲೆ ಇಲ್ಲಿ 1 ಇಂಚು ಇದು ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಇದನ್ನ ಈ ತರ ರೌಂಡ್ ಮಾಡ್ಕೊಂಡ್ರೆ ಇಲ್ಲಿಗೆ ನಮ್ಗೆ 9 ಇಂಚು ಅಂದ್ರೆ ಟೋಟಲ್ ರೌಂಡ್ 18. 18ರ ಅರ್ಧ 9. ಸರಿನಾ, ಈ ತರ ನಮ್ಗೆ ಬರ್ಬೇಕು ನೋಡ್ರಿ. ಈಗ 9 ಕರೆಕ್ಟ್ ಆಗಿ ಬಂದಿದೆ. 18. ಸರಿನಾ, ಇದು ನಾನು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಹಾಕಿದೀನಿ. ಫ್ರಂಟ್ ಪಾರ್ಟ್ ಅಲ್ಲಿ ನಾರ್ಮಲ್ ಕಟಿಂಗ್ ಅಂದ್ರೆ ನಾನು ನಮ್ ಬೋಟಿಕ್ ನಲ್ಲಿ ಯಾವ ತರ ಕಟಿಂಗ್ ಮಾಡ್ತೀನಿ ನಿಮ್ಗೆ ಅದೇ ತರ ತೋರಿಸ್ತಾ ಇದೀನಿ. ವಿಡಿಯೋ ಎಂಡ್ ವರ್ಕ್ ನೋಡ್ರಿ, ಸ್ಕಿಪ್ ಮಾಡ್ಕೋಬೇಡ್ರಿ. ನೋಡ್ರಿ, ಇವಾಗ ಇದನ್ನ ಕಟಿಂಗ್ ಮಾಡ್ತಾ ಇದೀನಿ. ಯಾಕಂದ್ರೆ ನಿಮ್ಗೆ ಹೇಳಕೋಸ್ಕರ ನಾನು ಟೋಟಲ್ ಮಾರ್ಕಿಂಗ್ ಹಾಕಿ ನಿಮ್ಗೆ ತೋರಿಸ್ತಾ ಇರೋದು. ಇದು ಬ್ಯಾಕ್ ಪಾರ್ಟ್ ಎಲ್ಲಾ ಬ್ಲೌಸ್ ಗಳಿಗೆ ಒಂದು ಕಾಲರು, ಒಂದು ಹೈನೆಕ್ ಬಿಟ್ಟು ಬಾಕಿ ಎಲ್ಲಾನು ಮೆಜರ್ಮೆಂಟ್ ಇದೇ ತರ ಬರುತ್ತೆ. ಕಾಲರ್ ಅಲ್ಲಿ ಮತ್ತೆ ಹೈನೆಕ್ ಅಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಚೇಂಜ್ ಆಗುತ್ತೆ, ಬಟ್ ಬಾಡಿ ಮೆಜರ್ಮೆಂಟ್ ಸೇಮ್ ಬರುತ್ತೆ. ಸರಿನಾ. ಈಗ ಇದು ನೋಡ್ರಿ, ಬ್ಯಾಕ್ ಪಾರ್ಟ್ ನಾನು ಕಟ್ ಮಾಡ್ತಾ ಇದೀನಿ. ಇದು ಈ ತರ ಆದ್ಮೇಲೆ ನಿಮ್ಗೆ ಇದು ನಾನು ಇವಾಗ ಕಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾನು ಆಮೇಲೆ ಒಂದೊಂದು ನೆಕ್ ಬೇರೆ ಬೇರೆ ನೆಕ್ಸ್ ಇದಾವೆ. ಸೊ ಅದಕ್ಕೆ ಇಲ್ಲಿ ಒಂದು ಮಾರ್ಕ್ ಇಡ್ತಾ ಇದೀನಿ. ಆಮೇಲೆ ಒಂದೊಂದು ತರ ಕಟ್ ಮಾಡ್ಕೊಂತೀನಿ. 3 ಇದಾವಲ್ಲ, 3ಗೆ 3 ಶೇಪ್ ಬರುತ್ತೆ. ಸರಿನಾ. ಇವಾಗ ಇದರ ವೀಲ್ ಮಾರ್ಕ್ ಇಟ್ಕೊಂಡು ನೀವು ಹೊಸೊಬ್ರು ಯಾರಾದ್ರೂ ಕಲ್ತಾ ಇದ್ರೆ ನಿಮ್ಗೆ ಸ್ಟಿಚಿಂಗ್ ಹಾಕಕ್ ಬಂದಿಲ್ಲ, ಫಿಟ್ಟಿಂಗ್ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋರು ಏನ್ ಮಾಡ್ಬೇಕಾದ್ರೆ ಈ ತರ ವೀಲ್ ಮಾರ್ಕ್ ಇಟ್ಕೊಂಡು ಇಲ್ಲಿ ನಮ್ಗೆ ಫಿಟ್ಟಿಂಗ್ ಈ ತರ ಮಾರ್ಕ್ ಹಾಕೊಂಡ್ರೆ ಇಲ್ಲಿ ನೋಡ್ರಿ ಎಲ್ಲದ ಮೇಲೆ ಮಾರ್ಕಿಂಗ್ ಬರುತ್ತೆ. 3 ಮೇಲೆ ಮಾರ್ಕಿಂಗ್. ಇದನ್ನ ಎಲ್ಲದಕ್ಕೂ ಒಂದ್ ಸಿಂಗಲ್ ಪೀಸ್ ಇದ್ರೂ ನಿಮ್ಗೆ ಮಾರ್ಕಿಂಗ್ ಆರಾಮ್ಸೆ ಬರುತ್ತೆ. ನೋಡ್ರಿ, ಇಲ್ಲಿಗೆ ಇಲ್ಲ ಮಾರ್ಕಿಂಗ್ ಈ ತರ ವೀಲ್ ಮಾರ್ಕ್ ಇಲ್ಲಂದ್ರೆ ಈ ತರ ಇಟ್ಕೊಂಡು ಈ ನೋಕು ಈ ಉಗುರು ಇರುತ್ತಲ್ಲ, ಉಗುರ್ಲಿಂತ ಈಗ ಗೀಚ್ ಬಿಡ್ರಿ ಇದನ್ನ. ಇಲ್ಲಿ ಫಿಟ್ಟಿಂಗ್ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸರಿನಾ. ಯಾಕಂದ್ರೆ ಫಿಟ್ಟಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೊಸದಾಗಿ ಕಲ್ತವ್ರು ಯಾರ್ಯಾನಾಗ್ಲಿ. ಇದು ಆದ್ಮೇಲೆ ಇಲ್ಲಿ ವೀಲ್ ಮಾರ್ಕ್ ಇದೆಯಲ್ಲ, ಸಾರಿ, ಇದು ಬ್ಯಾಕ್ ಡಾಟ್ ಇದೆಯಲ್ಲ, ಬ್ಯಾಕ್ ಡಾಟ್ ಕೂಡ ಇಲ್ಲಿಗೆ ಬರ್ಬೇಕು. ಒಂದೊಂದು ಮಾರ್ಕಿಂಗ್ ಏನ್ ಮಾಡ್ತಾರೆ ಇಲ್ಲಿವರೆಗೆ ಹಾಕೋದು, ಒಂದ್ ಸೈಡ್ ದೊಡ್ಡದು ಹಾಕೋದು, ಒಂದ್ ಸೈಡ್ ಚಿಕ್ಕದ್ ಹಾಕೋದು, ಈ ತರ ಮಾಡ್ಬಾರ್ದು. ಸೇಮ್ ಈವನ್ ಆಗಿ ಬರ್ಬೇಕು. ಎರಡು ಸೈಡ್ ಕೂಡ ಡಾಟ್ಸ್ ಬ್ಯಾಕ್ ಸೈಡ್ ಬಂದಿರೋವು ಸೇಮ್ ಬರ್ಬೇಕು. ಒಂದ್ ಹೆಚ್ಚ ಕಡಿಮೆ ಅನ್ನೋದು ಬರ್ಲೇಬಾರ್ದು. ಸೊ ನಮ್ಗೆ ಇಲ್ಲಿಗಿರುತ್ತಲ್ಲ, ಇಲ್ಲಿಗೆ ಒಂದ್ ಮಾರ್ಕ್ ಈ ತರ ಹಾಕೊಂಡ್ಬಿಟ್ರೆ ಇಲ್ಲಿಂದ ಈ ತರ ಹಾಕೋಬೇಕು. ಸರಿನಾ. ಇದನ್ನ ಇವಾಗ ಇಲ್ಲಿ ಸ್ಟಿಚಿಂಗ್ ಹಾಕ್ಬೇಕಲ್ಲ, ಇದು ನಮ್ಗೆ ಬ್ಯಾಕ್ ಸೈಡ್ ಮಾರ್ಕಿಂಗ್ ಸಲಾಗ ಅಂದ್ರೆ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಸಲಾಗ ಬಿಟ್ಟಿರೋ ಮಾರ್ಜಿನ್ ಇದೊಂದು ಕಟ್ ಇಟ್ಕೋಬೇಕು. ಇಲ್ಲಿ ಕೂಡ ಒಂದು ಕಟ್ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿಗೆ ನಾವು ಸ್ಟಿಚ್ ಹಾಕ್ಬೇಕನ್ನೋ ಗೊತ್ತಾಗುತ್ತೆ. ಸರಿನಾ. ಈ ಬ್ಯಾಕ್ ಪಾರ್ಟ್ ತಗೊಂಡು ಪಕ್ಕದಲ್ಲಿ ಇಟ್ಕೊಂಡು ಇದು ಫ್ರಂಟ್ ಪಾರ್ಟ್ ಇದೆಯಲ್ಲ, ಇದನ್ನ ಇದೇ ತರ ನಮ್ ಕಡೆ ತಿರ್ಸ್ಕೋಬೇಕು. ಓಕೆನಾ. ತಿರ್ಸ್ಕೊಂಡ್ಮೇಲೆ ಇದನ್ನೇನ್ ಮಾಡ್ಬೇಕು, ಈ ಇದು ಮಾರ್ಕಿಂಗ್ ತಗೊಂಡು ಇದನ್ನ ಸ್ವಲ್ಪ
ಬಿಡ್ಬೇಕು, ಯಾಕಂದ್ರೆ ಇದು ಹೆಚ್ಚ ಕಡಿಮೆ ಇರುತ್ತಲ್ಲ, ಸೊ ಅದು ಸ್ಟಿಚಿಂಗ್ ನಲ್ಲಿ ಬರಬಾರ್ದು. ಆಮೇಲೆ ಒಂದ್ ಅರ್ಧ ಇಂಚು 16 ವಾರದಲ್ಲಿ ನಾನು 4 ಮೈನಸ್ ಮಾಡಿನ, ಅರ್ಧ ಇಂಚು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ಫ್ರಂಟ್ ಪಾರ್ಟಿಗೆ. ಓಕೆನಾ? ಇದಾದ್ಮೇಲೆ ಈ ತರ ಮಾರ್ಕಿಂಗ್ ಹಾಕೋಬೇಕು. ಮತ್ತೆ ಇಲ್ಲಿ ಒಂದು ಮಾರ್ಕ್ನ ಹಾಕೋಬೇಕು. ಇವಾಗ ಬ್ಯಾಕ್ ಪಾರ್ಟ್ ಅಲ್ಲಿ ಒಂದು ಪೀಸ್ ತಗೊಂಡು, ಈ 3 ಇದಾವಲ್ಲ, ನಾನು ಅಂದ್ರೆ ನಿಮ್ಗೆ ಒಂದೊಂದೇ ಮಾಡ್ಕೊಳ್ಳಿ, ನಾನು 3 ಕಟ್ ಮಾಡ್ತಾ ಇದ್ದೆ ಒಂದೇ ಮೆಜರ್ಮೆಂಟ್ ಗೆ. ಸೊ ಒಂದೇ ತಗೊಂಡಿದೀನಿ, 2 ಇಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡ್ರಿ, ಇಲ್ಲಿಂದ ಬ್ಯಾಕ್ ಪಾರ್ಟ್ ಅಲ್ಲಿ ಮೇನ್ ಮಾಡೋದೇಕಂದ್ರೆ ಡಾಟ್ಸ್ ಎಲ್ಲ ನಮ್ಗೆ ಜಾಸ್ತಿ ಮಾರ್ಜಿನ್ ಬೇಕು. ಸೊ ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕಬೇಕು. ಇಲ್ಲಿ ನಾವ್ ಎಷ್ಟು ಹಾಕ್ತಿವಿ ಮಾರ್ಕಿಂಗ್ ಅಂದ್ರೆ 2 ಇಂಚು ಚೆಸ್ಟಿಗೆ 2 ಇಂಚು ಡಾಟ್ ಇಡ್ತೀವ, 3 ಇಂಚು ಡಾಟ್ ಇಡ್ತೀವ, ನಮ್ಮ ಮೇಲೆ ಡಿಪೆಂಡ್. ಇವಾಗ ನನ್ಗೆ ಚೆಸ್ಟ್ ಹೆವಿ ಇದೆ, ಎಷ್ಟಿದೆ 40 ಇಂಚ್ ಇದೆ. ಸೊ ನಾನು 2.5 ಇಂಚ್ ಇಡ್ತೀನಿ. ಸೊ ಇಲ್ಲಿ 2.5 ಇಂಚಿಗೆ ಒಂದು ಅಂದ್ರೆ ಡಬಲ್ ಮೇಲೆ 1/4 ಇಂಚಿಗೆ ಹಾಕಿದ್ದೀನಿ. ಓಕೆನಾ? ಇಲ್ಲಿ ಏನೇ ಹಾಕ್ಬಾರ್ದು, ಇದನ್ನ ಸೀದಾ ತಗೊಂಡು ಇದಕ್ಕ ಅಟ್ಯಾಚ್ ಮಾಡ್ಕೋಬೇಕು. ಪ್ರಿನ್ಸೆಸ್ ಕಟ್ ಅಲ್ಲ ಆದ್ರೆ ಇಲ್ಲಿ ಕೂಡ ಎಕ್ಸ್ಟ್ರಾ ಬರುತ್ತೆ, ಇಲ್ಲಿ ಕೂಡ ಎಕ್ಸ್ಟ್ರಾ ಬರುತ್ತೆ. ನಾರ್ಮಲ್ ಕಟ್ಟಿಗೆ ಇಲ್ಲಿ ಮಾತ್ರ ಬರಲ್ಲ, ಇಲ್ಲಿ ಮಾತ್ರ ಎಕ್ಸ್ಟ್ರಾ ಈ ತರ ಬರುತ್ತೆ. ಇದನ್ನ ಕಂಪಲ್ಸರಿ ಹಾಕೊಳ್ಳೇಬೇಕು. ನೀವು ಡಾಟ್ಸ್ ಎಷ್ಟು ಹಿಡ್ಕೊಂತೀರೋ ಅದ್ರ ಪ್ರಕಾರ ಇಲ್ಲಿ ನೀವು ಹಾಕೋಬೇಕು. ಆಲ್ರೆಡಿ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಇಲ್ಲಿ ಕೂಡ 1 ಇಂಚು ನೋಡ್ರಿ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಅವಾಗ ನಮ್ಗೆ 2.5 ಇಂಚು ಡಾಟ್ಗೆ ನಮ್ಗೆ ಅನುಕೂಲ ಆಗುತ್ತೆ. 2.5 ಇಂಚು ಅಂದ್ರೆ ಡಬಲ್ ಮೇಲೆ 3 ಇಂಚಿಗೆ ಹಿಂಗ 3 ಇಂಚು ಎಕ್ಸ್ಟ್ರಾ ಈ ತರ ಮಾಡ್ಕೊಂಡ್ರೆ 3 ಇಂಚ್ ಇಷ್ಟು ಡಾಟ್ಸ್ ನಮ್ಗೆ ಸಿಗುತ್ತೆ ಮಿಡಲ್ ಅಲ್ಲಿ. ಓಕೆ, ಇವಾಗ ನಾವು ಇದನ್ನ ಸೇಮ್ ಮಾರ್ಕಿಂಗ್ ಹಾಕೊಳ್ಳೋಣ. ಈ ತರ ಇಲ್ಲಿ ಡೌನ್ ಕೂಡ ಸೇಮ್, ಎಲ್ಲಿ ಎಕ್ಸ್ಟ್ರಾ ತಗೋಬೇಡ್ರಿ, ಸೇಮ್. ಇವಾಗ ಇಲ್ಲಿ ಮತ್ತೆ ಇಲ್ಲಿವರೆಗೆ ಕಟ್ ಮಾಡೋಣ. ಇದನ್ನು ಇರ್ಲಿ, ಆಮೇಲೆ ಇದು ಫ್ರಂಟ್ ಪಾರ್ಟ್ ನೆಕ್ಗೆ ನಾನು ಹೇಳ್ತೀನಿ. 1 ನಿಮಿಷ, ಇದಾದ್ಮೇಲೆ ತೋರಿಸ್ತೀನಿ. ನೀವು ಏನ್ ಮಾಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಫಾಸ್ಟ್ ಇಟ್ಕೊಂಡು ನೋಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಧಾನವಾಗಿ ಮನೇಲಿದ್ದೆ ಫೀಸ್ ಕಟ್ಟಿ ನೀವು ಕಲಿತಾ ಇಲ್ಲ, ಮನೇಲಿ ಇಟ್ಕೊಂಡೆ ಕಲಿತಾ ಇದ್ದೀರಾ. ಸೊ ಅವಾಗ ಒಂದ್ ಅರ್ಧ ಗಂಟೆನೋ 20 ನಿಮಿಷನೋ ಎಷ್ಟು ಆಗುತ್ತೆ ಆ ಟೈಮ್ ಪ್ರಕಾರ ನೀವು ಕಂಪಲ್ಸರಿ ನೋಡಿದ್ರೆ ನಿಮ್ಗೆ ಕಟಿಂಗ್ ಅಂಬುದು ನೀಟಾಗಿ ಬರುತ್ತೆ. ಇಲ್ಲ ನಾನು ಫಾಸ್ಟ್ ಆಗಿ ಓಡಿಸ್ ನೋಡ್ತೀನಿ, ಟೈಮ್ ಇಲ್ಲ ಅಂತಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಬಿಟ್ಟಿದ್ದೀನಿ, ಇದನ್ನ ಬಿಟ್ಟು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಶೋಲ್ಡರ್ ಜಾಸ್ತಿ ಇದೆ, 16.5 ಇಂಚ್ ಇದೆ. ನಾನು 4 ಇಂಚು ಮೈನಸ್ ಮಾಡಿನಿ, ಅರ್ಧ ಇಂಚು ಇಲ್ಲಿ ಉಕ್ಸ್ಪಟ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇದಾದ್ಮೇಲೆ ಇದನ್ನ ಇಲ್ಲಿ ಒಂದು ನಾವು ಸ್ಟಿಚಿಂಗ್ ಪರ್ಪಸ್ ಒಂದು ಹಾಕಿವಲ್ಲ, ಇಲ್ಲಿ ಒಂದು ಕಟ್ ಇಟ್ಕೊಳ್ಳೋಣ. ಓಕೆ, ಇದನ್ನ ರಿಮೂವ್ ಮಾಡಿ ಇವಾಗ ಫ್ರಂಟ್ ನೆಕ್ ಎಷ್ಟಿದೆ ನೋಡೋಣ. ಫ್ರಂಟ್ ನೆಕ್ ಅವ್ರಿಗೆ ಬಂದ್ಬಿಟ್ಟು 7.5 ಇಂಚ್ ಇದೆ, 7.5 ಮೇಲಿಂದಾನೆ ತಗೊಳ್ಳಿ. ಇದು ಎಷ್ಟೋ ಜನ ಡೌಟ್ ಕೇಳ್ತಾರ, ಇದು ಬಿಟ್ಟು ತಗೋಬೇಕಾ, ಇದು ಹಿಡ್ಕೊಂಡು ತಗೋಬೇಕಾ ಅಂತ. ಏನಿಲ್ಲ, ನೀವು ಮೇಲೆ ಹಿಡ್ಕೊಂಡಿದ್ರೆ ಕೆಳಗಡೆ ನಿಮ್ಗೆ ಡೌನ್ ಆಗುತ್ತೆ. ಸರಿನಾ? 7.5 ನೀವು ತಗೋಬೇಕು. ಆಮೇಲೆ ಇಲ್ಲಿಂದ 3 ಇಂಚು ತಗೊಳ್ಳಿ. ಓಕೆ, ಇದು ಇದು ಸ್ಟಿಚಿಂಗ್ ಹೋಗುತ್ತೆ. ಇಲ್ಲಿ 3 ಇಂಚ್ ಅಂದ್ರೆ 6 ಇಂಚು ನಿಮ್ಗೆ ಡೆಪ್ತ್ ಬರುತ್ತೆ ಇಲ್ಲಿ. ಓಕೆನಾ? ಇವಾಗ ಇದನ್ನ ಈ ತರ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಂಡ್ಬಿಡಿ ಸೀದಾ. ಓಕೆ, ಇದಾಯ್ತು. ಇದನ್ನ ಸ್ವಲ್ಪ ರೌಂಡ್ ಮಾಡ್ಕೊಂಡ್ಬಿಡಿ. ಓಕೆ, ರೌಂಡ್ ನೆಕ್. ಇವಾಗ ನಮ್ಗೆ ಇಲ್ಲಿ 2 ಇಂಚಿಗೆ ಹಾಕಿದ್ವಿ, 2 ಇಂಚ್ ಯಾಕಂದ್ರೆ ಬಾಡಿ ಮೆಜರ್ಮೆಂಟ್ ಅಲ್ಲಿ ಡಾಟ್ ಪಾಯಿಂಟ್ ಎಷ್ಟು ತಗೋಬೇಕು ಅನ್ನೋದಕ್ಕೂ ಡೌಟ್ ಇರುತ್ತೆ. ಸೊ ಈ 2 ಇಂಚಿಗೆ ಒಂದ್ ಸೀದಾ ಒಂದ್ ಮಾರ್ಕ್ ಹಾಕೊಂಡ್ಬಿಡಿ ಇಲ್ಲಿ. ಆಯ್ತಾ? ಇವಾಗ ಇದನ್ನ ನೋಡಿ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ನಮ್ಗೆ 13 ಬಂದಿದೆ. 13 ನಮ್ ಕಳ್ಳಿಂದ ಒಂದು 4 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ನಾನು. ನನ್ ಕಳ್ಳಿಂದ ಇದನ್ನ ಬಿಟ್ಟು 4 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಓಕೆ, ಮತ್ತೆ ಇವಾಗ ಇಲ್ಲಿಗೆ ಒಂದು 2.5 ಇಂಚಿಗೆ ಒಂದು ಅಂದ್ರೆ ಪಾಯಿಂಟೆಡ್ ಮಾರ್ಕ್ ನೋಡ್ಕೊಳ್ಳೋಣ. ಪಾಯಿಂಟೆಡ್ ಅವ್ರಿಗೆ ಒಂದು 40 ಇಂಚ್ ಅಂದ್ರೆ ಒಂದು 11 ಇಂಚಿಗೆ ಅಂದ್ರೆ ಅರ್ಧ ಇಂಚ್ ಇಲ್ಲಿ ಮಾರ್ಜಿನ್ ಬಿಟ್ಟು ಇಲ್ಲಿಗೆ ಒಂದು 10 ಇಂಚಿಗೆ ಒಂದು ಹಾಕಿದ್ರೆ ಪಾಯಿಂಟ್ ಮಾರ್ಕಿಂಗ್ ಬರುತ್ತೆ. ಅಂದ್ರೆ 10.5 ಇಂಚಿಗೆ ಒಂದು ಪಾಯಿಂಟೆಡ್ ಮಾರ್ಕ್ ಬರುತ್ತೆ ನಮ್ಗೆ. ಓಕೆ, ಇಲ್ಲಿ ನಾವು ಇವಾಗ 3 ಇಂಚ್ ಅಲ್ವಾ, ಇಲ್ಲಿ 1.5 ಇಂಚು ಮತ್ತೆ ಇಲ್ಲಿ 1.5 ಇಂಚು. ಓಕೆ, ಇದು ತಂದು ಇದಕ್ಕೆ ಮ್ಯಾಚ್ ಮಾಡೋಣ. ಇದಕ್ಕೆ ತಂದು ಇದು ಆದ್ರೆ ಇದು ಬ್ಯಾಕ್ ಸೈಡ್ 14 ಇಂಚ್ ಇದೆ, ಇದು 13 ಬಂದಿದೆ. ನಮ್ಗೆ 13 ಬಂದ್ರೆ ಚೆಸ್ಟ್ ಸೈಜ್ ಜಾಸ್ತಿ ಇದೆ, ಸೊ ಅದಕ್ಕೆ ಇದು ಅಡ್ಜಸ್ಟ್ ಆಗಲ್ಲ. ಇದು ನಾನು ಇಲ್ಲಿ 1 ಇಂಚು ಡೌನ್ ಮಾಡ್ಕೊಂತ ಇದ್ದೀನಿ. ಓಕೆ, ಇಷ್ಟು ಮಾತ್ರ 1 ಇಂಚ್ ಡೌನ್, ಯಾಕಂದ್ರೆ ಪ್ರಾಪರ್ ನಿಮ್ಗೆ ಫಿಟ್ಟಿಂಗ್ ಬರಕ್ಕೆ ನಾನು ತೋರಿಸ್ತಾ ಇರೋದು. ಓಕೆ, ಇವಾಗ ಉಕ್ಸ್ ಪಟ್ಟಿ ಎಷ್ಟು ಮಾಡ್ಕೋಬೇಕು, ಇಲ್ಲಿ 1 ಇಂಚ್ ಮಾತ್ರ ಡೌನ್ ಮಾಡಿದೀನಿ. ಯಾಕಂದ್ರೆ ಟೋಟಲ್ ನಮ್ಗೆ 14 ಅಂದ್ರೆ ಸ್ಟಿಚಿಂಗ್ ಆದ್ಮೇಲೆ 14 ಬಂದಿದೆ. ಇಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಹೋಗುತ್ತೆ, ಇಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಹೋಗುತ್ತೆ. ಸೊ 13 ಚೆಸ್ಟ್ ರೆಡಿ ಬರುತ್ತೆ ಅವ್ರಿಗೆ. ಅವಾಗ ಕಂಫರ್ಟ್ ಆಗಿ ಚೆಸ್ಟ್ ಈ ಮಿಡಿಲ್ ಅಲ್ಲಿ ಕಂಫರ್ಟ್ ಆಗಿ ಸೆಟ್ ಆಗುತ್ತೆ. ಸರಿನಾ? ಸೊ ಅದಕ್ಕ ಇದು ಕಂಪಲ್ಸರಿ. ಈಗ ನಾವು 13 ಹಾಕಿ ಅನ್ಕೊಳ್ಳಿ, ಸ್ಟಿಚಿಂಗ್ ಆದ್ಮೇಲೆ 12 ಆಗುತ್ತೆ. 12 ಚೆಸ್ಟ್ ಕೂಡಲ್ಲ, ಹೆವಿ ಚೆಸ್ಟ್ ಇದೆ. ಸೊ
ಇವಾಗ ನಾವು ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಇಲ್ಲಿ ನಮ್ಗೆ ಉಕ್ಸ್ಪಟ್ ಎಷ್ಟು ಬೇಕು, ಟೋಟಲ್ ಉಕ್ಸ್ಪಟ್ಟಿ ಬಂದ್ಬಿಟ್ಟು ನಮ್ಗೆ ಒಂದು 7 ಇಂಚಸ್ ಬಂದ್ರೆ ಸಾಕು, ಯಾಕಂದ್ರೆ ದೊಡ್ಡ ಸೈಜ್ ಅಲ್ವಾ. ಸೊ ನಾ ಇಲ್ಲಿ 5 ಇಂಚಿಗೆ ಒಂದು ಮಾರ್ಕ್ ಆಗ್ತಾ ಇದೆ. ಇದನ್ನ ತಂದು ಇಲ್ಲಿ ಮ್ಯಾಚ್ ಮಾಡಬೇಕು, ಮತ್ತೆ ಇದನ್ನ ತಂದು ಇಲ್ಲಿ ಮ್ಯಾಚ್ ಮಾಡ್ಕೋಬೇಕು. ಓಕೆ, ಇದೇ ತರ ಬಂತು. ಆಮೇಲೆ ಇಲ್ಲಿಂದ ಇಲ್ಲಿ ಡಾಟ್ಸ್ ಎಷ್ಟು ತಗೋಬೇಕನ್ನೋದು ಎಲ್ಲಾ ಡೌಟ್ಗಳು ಇರ್ತವೆ, ಹೊಸಬ್ರಿಗೆಲ್ಲ ಡೌಟ್. ಸೊ 2 ಇಂಚಿಗೆ ತಗೊಳ್ಳೋಣ. ಮತ್ತೆ ಇದೇ ಪಾಯಿಂಟ್ ಇಟ್ಕೊಂಡು ಕೂಡ 2 ಇಂಚ್ ತಗೊಳ್ಳೋಣ. ಮತ್ತೆ ಇದೇ ಪಾಯಿಂಟ್ ಹಿಂಗ ತಿರ್ಸಿ ಕೂಡ 2 ಇಂಚ್ ಇಟ್ಕೊಳ್ಳೋಣ. ಓಕೆ, ಇದು ಮೇನು, ಈ ಡಾಟು ಏನಿದೆ ಮೇನು. ಓಕೆ, ಈ ಮೇನ್ ಟೇಪ್ ತಿರ್ಸಿ ಈ ಕಡೆ 3 ಕಡೆ 2 ಇಂಚ್ ತಗೊಂಡು ಇವಾಗ ಒಂದು ಮಾರ್ಕ್ ಈ ತರ ತಗೊಳ್ಳೋಣ. ಬ್ಲೌಸ್ ಅಲ್ಲಿ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಡಾಟ್ಸ್ ಅಲ್ಲಿ ಮೇನ್ ಇರುತ್ತೆ. ಸ್ವಲ್ಪ ನಾವು ಗಮನ ಕೊಟ್ಟು ಕರೆಕ್ಟ್ ಆಗಿ ಮಾರ್ಕಿಂಗ್ ಹಾಕ್ಬೇಕಾಗುತ್ತೆ. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಪ್ರಾಬ್ಲಮ್ಸ್ ಆಗುತ್ತೆ. ಸರಿನಾ? ಇವಾಗ ನೋಡ್ರಿ, ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಬಂತು. ಇವಾಗ ಇದನ್ನ ಇಲ್ಲಿ ಕರೆಕ್ಟ್ ಆಗಿ ಸೆಟ್ ಮಾಡಿವಲ್ಲ, ಇದು ಎಕ್ಸ್ಟ್ರಾ ಮಾರ್ಕಿಂಗ್, ಇದನ್ನ ತಗೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು. ಓಕೆ, ಇದನ್ನ ತಂದು ಇಲ್ಲಿ ಫುಲ್ ಇಲ್ಲಿವರೆಗೂ ಬರ್ಬೇಕು ಅಷ್ಟೇ. ಇದು ಇಲ್ಲಿಗೆ ಬರ್ಬೇಕು. ಓಕೆನಾ? ಇಲ್ಲಿ ಈ ಪಾಯಿಂಟ್ಗೆ ಇದು ಹೊರಗಡೆ ಬರ್ಬೇಕು ಅಷ್ಟೇ. ಇಲ್ಲಿವರೆಗೂ ಹೋಗ್ಬಾರ್ದು, ಇಲ್ಲಿ ಮಧ್ಯದಲ್ಲಿ ಎಂಡ್ ಆಗ್ಬಿಡ್ಬೇಕು. ಇಲ್ಲಿಂದ 1 ಇಂಚು ಬಿಟ್ಕೊಂಡು ಎಂಡ್ ಆಗ್ಬಿಡ್ಬೇಕು. ಇದು ಎಕ್ಸ್ಟ್ರಾ ಕಟಿಂಗ್. ಇವಾಗ ಇದನ್ನ ಕಟಿಂಗ್ ಮಾಡೋಣ. ನೋಡ್ರಿ, ಕಟಿಂಗ್ ಮಾಡೋದು ಕೂಡ ಒಂದು ನೋಡ್ಕೊಂಡೆ ಮಾಡ್ಕೋಬೇಕು. ಈ ತರ ಬಂದು ಇದು ಸ್ಟ್ರೇಟ್ ಆಗಿ ಮಾಡ್ಕೋಬೇಕು, ಈ ತರ ಸ್ಟ್ರೇಟ್. ಮತ್ತೆ ಇಲ್ಲಿಂದ ಕ್ರಾಸ್. ಯಾಕಂದ್ರೆ ಕಟಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರಂದ್ರೆ ಒಂದೇ ಸಮ ಕ್ರಾಸ್ ಆಗಿ ತಗೊಂಡ್ಬಿಟ್ಟಾಗ ಏನಾಗುತ್ತಂದ್ರೆ ಈ ಡಾಟ್ಸ್ ಇಡ್ಬೇಕಾದ್ರೆ ಒಂದ್ ಹೆಚ್ಚ ಕಡಿಮೆ ಬರುತ್ತೆ. ಸೊ ಆತರ ಬರಬಾರ್ದಂದ್ರೆ ಇಷ್ಟು ಮಾತ್ರ ನಿಮ್ಗೆ ಸ್ಟ್ರೇಟ್ ಆಗಿ ಇರ್ಬೇಕು, ಈ ಪೊಸಿಷನ್. ಅವಾಗ ನಿಮ್ಗೆ ನೀಟಾಗಿ ಬ್ಲೌಸ್ ಡಾಟ್ ಹಾಕ್ಬೇಕಾದ್ರೆ ನೀಟಾಗಿ ಬರುತ್ತೆ. ಓಕೆನಾ? ಇವಾಗ ಇದು ನೋಡ್ರಿ, ಇದು ಫ್ರಂಟ್ ನೆಕ್ದು ಕಟ್ ಮಾಡೋಣ ನಾವು. ನಿಮ್ಗೆ ಮತ್ತೆ ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಕಂಪಲ್ಸರಿ ನಾನು ಯಾವ್ದೋ ವಿಡಿಯೋ ಮಾಡಕ್ಕೆ ಪ್ರಯತ್ನ ಪಡ್ತೀನಿ, ವಿಡಿಯೋ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಈ ಬ್ಲೌಸ್ ಒಂದು ಕಲ್ತು ಬಿಟ್ರೆ ಎಲ್ಲಾ ಬ್ಲೌಸಸ್ ಬರ್ತವೆ. ನಾರ್ಮಲ್ ಬ್ಲೌಸ್ ಮೇನು, ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ಟು, ಕಟೋರ, ಮಧುಬಾಲ ಎಲ್ಲಾನು ಬರ್ತವೆ. ಬಟ್ ಮೇನ್ ಬ್ಲೌಸ್ ನಮ್ಗೆ ಫಸ್ಟ್ ನಾರ್ಮಲ್ ಬ್ಲೌಸ್ ಕಟಿಂಗ್ ಬಂದಿರ್ಬೇಕು. ನೋಡ್ರಿ, ಇದಾಯ್ತಲ್ಲ. ಇವಾಗ ಇದನ್ನ ಇಲ್ಲಿಂದ ಇಲ್ಲಿ ಒಂದು ಮಾರ್ಕು, ಮತ್ತೆ ಇಲ್ಲೊಂದು ಮಾರ್ಕು, ಮತ್ತೆ ಇಲ್ಲೊಂದು ಮಾರ್ಕ್. ಯಾಕಂದ್ರೆ ಎಲ್ಲಾ ಮಾರ್ಕ್ ಇದ್ರೆ ನಿಮ್ಗೆ ಇದ್ರಲ್ಲಿ ಎಷ್ಟು ಡಾಟ್ಸ್ ಬಂದಿದೆ? 1 2 3 4 ಡಾಟ್ಸ್ ಸ್ಟಿಚಿಂಗ್ ಆದ್ಮೇಲೆ 2 ಸೈಡ್ ಸಮವಾಗಿ ಬಂದಿರ್ಬೇಕು. ಒಂದ್ ಹೆಚ್ಚು ಕಡಿಮೆ ಅನ್ನೋದು ಬರಬಾರ್ದು. ಒಂದು ಲೆಫ್ಟ್ ಸೈಡ್ ಸರಿಯಾಗಿ ಬಂತು, ರೈಟ್ ಸೈಡ್ ಸರಿಯಾಗಿ ಬಂದಿರೋ ಡಾಟ್ಸ್, ಮತ್ತೆ ರೈಟ್ ಸೈಡ್ ಬಂದು ಲೆಫ್ಟ್ ಬಂದಿಲ್ಲ, ಆ ತರ ಇರಬಾರ್ದು. ಎಲ್ಲ ಸಮವಾಗಿ ಡಾಟ್ಸ್ ನಿಮ್ಗೆ ಬಂದಿರ್ಬೇಕು. ಇದೊಂದು ವಿಷಯ ನೆನ್ಪಿಟ್ಕೋಬೇಕು. ನೋಡ್ರಿ, ಎಲ್ಲೆಲ್ಲ ನಿಮ್ಗೆ ವೀಲ್ ಮಾರ್ಕ್ ಇಲ್ಲ ಅಂದ್ರೆ ಹಿಂಗ ಏನ್ ಮಾಡ್ರಿ, ಇಲ್ಲ ಈ ತರ ಹಾಕೊಂತ್ರಲ್ಲ, ಈ ತರ ಹಾಕೊಂಡ್ಮೇಲೆ ಇದನ್ನ ಈ ತರ ಮಾರ್ಕಿಂಗ್ ಚಾಕಲ್ಲ, ಈ ತರ ಮಾರ್ಕಿಂಗ್ ಚಾಕ್ ಇರುತ್ತಲ್ಲ, ಇದು ತಗೊಂಡ್ಬಿಟ್ಟು ಹಿಂಗ ಹಾಕಿ ಇದನ್ನ ತಗೊಂಡು ಹಿಂಗ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಅದು ಆಟೋಮೆಟಿಕ್ ಇದರಲ್ಲಿ ಪ್ರೆಸ್ ಆಗುತ್ತೆ. ಸರಿನಾ? ಆದ್ರೆ ಇದೇನು ಜಾಸ್ತಿ ಕಾಸ್ಟ್ಲಿ ಇಲ್ಲ, ಒಂದ್ 20 ರೂಪಾಯಿ ಇರುತ್ತೆ, 30 ರೂಪಾಯಿ ಇರುತ್ತೆ ಅಷ್ಟೇ. ಇದು ತಗೋಬೇಕು. ಇದೆಲ್ಲರ ಬಲೆ ಇದ್ರೇನೆ ಒಳ್ಳೇದು. ನೋಡ್ರಿ, ಈ ತರ 2 ಕಡೆ ಎಲ್ಲ ಕಡೆ ಬರುತ್ತೆ. ಇವಾಗ ನಾನು 3 ಬ್ಲೌಸ್ ಕಟ್ ಮಾಡಿದ್ರೆ 3 ಕೂಡ ಬರ್ಲೇಬೇಕು. ನೋಡ್ರಿ, ಇದನ್ನು ಬಂದಿದೆ. ನಾನು ಇದು ಮಾತ್ರ ಮಾರ್ಕಿಂಗ್ ಹಾಕಿದ್ರೆ ಟೈಲರ್ ಸ್ಟಿಚ್ ಮಾಡ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿಗೆ ನಾನು ಹಾಕ್ಬೇಕು. ಕಂಪಲ್ಸರಿ ಮಾರ್ಕು ಜಾಸ್ತಿ ಹೆಚ್ಚ ಕಡಿಮೆ ಅನ್ನೋದು ಅಸ್ಸಲ್ ಬರಬಾರ್ದು. ಒಂದ್ ವೇಳೆ ಇನ್ನ ಕೆಳಗಣದಕ್ಕೆ ಬಂದಿಲ್ಲ ಅಂದ್ರೆ ಮತ್ತೊಂದ್ಸರಿ ಇದಕ್ಕ ಈ ತರ ಪ್ರೆಸ್ ಮಾಡ್ಕೋಬೇಕು. ಇದು ನೆನ್ಪಿಟ್ಕೋಬೇಕು ನೀವು. ಎಕ್ಸ್ಟ್ರಾ ಕಟಿಂಗ್ ಐತೆ ಎಲ್ಲ ಆಯ್ತು. ನೋಡ್ರಿ, ಇದಕ್ಕೂ ಬಂತು. ಆಯ್ತಾ? ಇದಾದ್ಮೇಲೆ ಸ್ಲೀವ್ಸ್ ಕಟಿಂಗ್ ನೋಡೋಣ. ಸ್ಲೀವ್ಸ್ ಗೆ ನೋಡ್ರಿ, ಯಾವತ್ತೂ ಕೂಡ ಸ್ಲೀವ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಹೊಸದಾಗಿ ಯಾರಾದ್ರೂ ಕಲ್ತಾ ಇದ್ರು ಟೈಲರಿಂಗ್, ನೀವು ಸ್ಲೀವ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಜಾಯಿಂಟ್ ನ ಇಟ್ಕೋಬೇಡಿ. ಸ್ವಲ್ಪ ಒಂದು ಅರ್ಧ ಮೀಟರ್ ಲೈನಿಂಗ್ ಹೆಚ್ಚಿಗೆ ತಗೊಳ್ಳಿ, ಕಡಿಮೆ ಮಾತ್ರ ತಗೋಬೇಡಿ. ಯಾಕಂದ್ರೆ ಕಡಿಮೆ ತಗೊಂಡ್ರೆ ಜಾಯಿಂಟ್ ಬಂದ್ರೆ ಜಾಯಿಂಟ್ ಅಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ ನಿಮ್ಗೆ. ಯಾಕಡೆ ಜಾಯಿಂಟ್ ಮಾಡ್ಬೇಕು, ಯಾವ ತರ ಜಾಯಿಂಟ್ ಮಾಡ್ಬೇಕು ಅನ್ನೋದು. ಈ ತರ ತಗೊಂಡು ನಾನು ಈ ತರ ಫೋಲ್ಡ್ ಮಾಡ್ತಾ ಇದ್ದೀನಿ. ಓಕೆನಾ? ಫೋಲ್ಡ್ ಮಾಡಿದ್ಮೇಲೆ ಇಲ್ಲಿ ಒಂದು ಎಕ್ಸ್ಟ್ರಾ ಕಟಿಂಗ್ ಅಂದ್ರೆ ಇದು ಹೆಚ್ಚು ಕಡಿಮೆ ಇದ್ರೆ ಇದು ಹೋಗುತ್ತೆ. ಆಮೇಲೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ ಆಗಿ ಆಗ್ತಾ ಇದೀನಿ. ಇದು ಕಟಿಂಗ್ ಮಾಡ್ಕೊಳ್ಳೋಣ. ಕಂಪಲ್ಸರಿ ಎಲ್ಲಾ ಬ್ಲೌಸ್ ಗಳಿಗೆ ಈ ತರ ಕೆಳಗಿನ ಪಾರ್ಟ್ ರಿಮೂವ್ ಮಾಡೇಬೇಕು. ಇದನ್ನ ವೇಸ್ಟ್. ಆಮೇಲೆ ಸ್ಲೀವ್ ಲೆಂತ್ ಎಷ್ಟಿದೆ ಅವ್ರಿಗೆ? ಸ್ಲೀವ್ ಲೆಂತ್ ಬಂದ್ಬಿಟ್ಟು 9 ಇಂಚ್ ಇದೆ. ಓಕೆ, 9 ಇಂಚಿಗೆ ಇದನ್ನ ಬಿಟ್ಟು, ಈ ಮಾರ್ಜಿನ್ ಬಿಟ್ಟು, ಈ ಮಾರ್ಕಿಂಗ್ ಲಿಂತ 9 ಇಂಚಿಗೆ ಒಂದು ಮಾರ್ಕು. ಓಕೆನಾ? ಇದು ಓಕೆ. ಇದು ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್. ಮತ್ತೆ ಇದ ಅನ್ಕೋತ ಇದು ಹಿಡ್ಕೋಬೇಕಾ, ಇದನ್ನ ಬಿಡ್ಬೇಕಾ? ಈಗ 3 ಡೌನ್ ತಗೋಬೇಕಾದ್ರೆ ಇದನ್ನ ಹಿಡ್ಕೊಂಡೆ 3 ತಗೋಬೇಕು. ಮೇಲಿಂದ ಹಿಡ್ಕೊಂಡೆ 3 ತಗೋಬೇಕು. ಮೇಲಿಂದ ಬಿಟ್ರೆ 3 ಇಂಚ್ ತಗೋಬೇಕು. ಸರಿನಾ? ಇದು ನೋಡಿ, ಈ ತರ ಇಲ್ಲಿ ಒಂದು ಮಾರ್ಕಿಂಗ್. ಇದು ಮೇನ್ ಮಾರ್ಕಿಂಗು, ಇದು ಮಾರ್ಜಿನ್ ಮಾರ್ಕಿಂಗ್. ಓಕೆನಾ? ಸ್ಲೀವ್ ಲೂಸ್ ಬಂದ್ಬಿಟ್ಟು ಇವ್ರಿಗೆ 13 ಇದೆ. 13ದಲ್ಲಿ ಅರ್ಧ
6.5. 13 ಮೈನಸ್ ಮಾಡಿದ್ರೆ 6.5 ಬರುತ್ತೆ. ಓಕೆ, 6 ಅರ್ಧ. ಓಕೆ, 6.5 ಇಲ್ಲಿ ಹಾಕಿನಿ. ಇವಾಗ ನೀವು ಇದರಿಂದ ಇಲ್ಲಿ 6.5 ಹಾಕಿವಲ್ಲ, ಈ ತರ ಕ್ರಾಸ್ ತಗೊಂಡ್ರೆ ಕೂಡ ಬರುತ್ತೆ. ನೋಡೋಣ ಇವ್ರಿಗೆ ಎಷ್ಟಿದೆ ಹಾರ್ಮೋನು. 18 ಇದೆ. ಓಕೆನಾ, ಇದು ತಗೊಂಡು ಇಲ್ಲಿಂದ ಟೇಪ್ ತಗೊಂಡು ಚೆಕ್ ಮಾಡ್ಕೋಬೇಕು. ನೋಡ್ರಿ ಕರೆಕ್ಟಾಗಿ ಇಲ್ಲಿಗೆ ಬಂತು. ನಾನು ಸ್ವಲ್ಪ ಸರ್ಸ್ಕೋಬೇಕಾಗುತ್ತೆ ಇಷ್ಟೇ. ಇದಿಲ್ಲ ಆಯ್ತು. ಆಮೇಲೆ ಇದು ಎಕ್ಸ್ಟ್ರಾ ಮಾರ್ಜಿನ್ಗೆ ಸ್ಕೇಲ್ ಇಟ್ಕೊಂಡು ನಾವ್ ಎಷ್ಟು ಫ್ರಂಟ್ ಅಲ್ಲಿ ಬ್ಯಾಗ್ ಅಲ್ಲಿ ತಗೊಂಡಿವಿ ಅದೇ ಮಾರ್ಜಿನ್ ಇಲ್ಲಿ ಕೂಡ ತಗೋಬೇಕಾಗುತ್ತೆ. ಇವಾಗ ಇನ್ನ ಕೂಡ ನಿಮ್ಗೆ ಸೆಟ್ ಆಗುತ್ತೋ ಇಲ್ಲ ಹೆಚ್ಚು ಕಡಿಮೆ ಬರುತ್ತೆ ಅನ್ನೋ ಡೌಟ್ ಇರುತ್ತಲ್ಲ, ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಸ್ಟಿಚಿಂಗ್ ಪರ್ಪಸ್ ಮಾರ್ಜಿನ್ ಬಿಟ್ಕೊಂಡು ಇದನ್ನ ಇಟ್ಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡ್ರಿ ಕರೆಕ್ಟ್ ಆಗಿ ಬಂದಿದೆ ಇಲ್ಲಿ. ಓಕೆನಾ, ನೋಡ್ರಿ ಏನು ಹೆಚ್ಚು ಕಡಿಮೆ ಬಂದಿಲ್ಲ. ಇವಾಗ ಇದನ್ನ ಕಟಿಂಗ್ ಮಾಡೋಣ. ಇದಾಯ್ತು. ಇದನ್ನ ಇಲ್ಲಿ ಒಂಚೂರು ಕಟ್ ಮಾಡ್ಕೊಂಡ್ರೆ, ಇದ್ರಲ್ಲಿ ಕೂಡ ಅಷ್ಟೇ ಎಲ್ಲ 3 ಕಟ್ ಇಟ್ಕೋಬೇಕು. ಇದ್ರಲ್ಲಿ ಕೂಡ ಅಷ್ಟೇ ಇಲ್ಲಿ ನಾವು ಒಂದು ಮಾರ್ಕ್ ಹಾಕೊಂಡ್ರೆ ಇಲ್ಲಿ ಸ್ಟಿಚಿಂಗ್ ಕರೆಕ್ಟ್ ಆಗಿ ಇದ್ರ ಮೇಲೆ ಬಂದ್ರೆ ನಿಮ್ ಸ್ಲೀವ್ ಫಿಟ್ಟಿಂಗ್ ಕರೆಕ್ಟ್ ಆಗಿ ಕೊಡುತ್ತೆ. ಓಕೆನಾ, ಇವಾಗ ನಿಮ್ಗೆ ಒಂದು ಬ್ಯಾಕ್ ಪಾರ್ಟ್ದು ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತೀನಿ. ಯಾಕಂದ್ರೆ ಒಂದು ಪೀಸ್ ಬ್ಯಾಕ್ ಪೀಸ್ ತೋರಿಸಿಲ್ಲ, ನೆಕ್ ತೋರಿಸ್ತೀನಿ ಇದ್ರಲ್ಲಿ ನೋಡಿ. ಇವಾಗ ನಾನು ಇದರಲ್ಲಿ ಸ್ಕ್ವೇರ್ ನೆಕ್ ತೋರಿಸ್ತೀನಿ. ಇವಾಗ ನಮ್ಗೆ 3 ಇಂಚು ಬರ್ಬೇಕು ಬ್ರಾಡ್ ಅಂದಾಗ ನಾವು 2.25ಗೆ ಒಂದು ಮಾರ್ಕಿಂಗ್ ಹಾಕೋಬೇಕು. ಮಾರ್ಕಿಂಗ್ ಹಾಕೊಂಡು ಇದನ್ನ ಇಲ್ಲಿಗೆ ಒಂದು ಮಾರ್ಕಿಂಗ್ ಹಾಕೋಬೇಕು. ಇದು ಸ್ಟೇಟ್ ಸರಿನಾ. ಇದನ್ನ ಸ್ಕ್ವೇರ್ ನೆಕ್ ಅಲ್ಲಿ ಕಟ್ ಮಾಡ್ತೀನಿ. ಮಿಗತಾ 2 ರೌಂಡ್ ನೆಕ್ ಅಲ್ಲಿ ಕಟ್ ಮಾಡ್ಕೊಂತೀನಿ ನಾನು. ಆಮೇಲೆ ವಿಡಿಯೋ ಲಾಂಗ್ ಆಗುತ್ತೆ, ಸೊ ಅದು ತೋರ್ಸಲ್ಲ. ಇದು ಸ್ಕ್ವೇರ್ ನೆಕ್ ಅಲ್ಲಿ ಕಟ್ ಆಯ್ತು. ಇದೆಲ್ಲ ಆದ್ಮೇಲೆ ಕ್ರಾಸ್ ಬೆಲ್ಟ್ ಯಾವ ತರ ಕಟ್ ಮಾಡ್ಬೇಕನ್ನ ನೋಡೋಣ. ಇದು ನೋಡ್ರಿ, ಈಗ ಪೀಸ್ಗಳು ಇದಲ್ಲ, ನಾವು ಫ್ರಂಟ್ ಅಲ್ಲಿ ಎಷ್ಟು ಬಿಟ್ಟು ಮ್ಯಾಕ್ಸಿಮಮ್ ಉಕ್ಸ್ ಪಟ್ಟಿ ನಮ್ಗೆ ಎಷ್ಟು ಬರ್ಬೇಕು, 7.5 ಬರ್ಬೇಕು ಲಾಸ್ಟ್. ಅಷ್ಟಕ್ಕೆ ದೊಡ್ಡ ಬಂದ್ರೆ 14 ಇಂಚು ಉದ್ದ ಇದೆಯಲ್ಲ ಅದ್ರಲ್ಲಿ ಅರ್ಧ ಬರ್ಬೇಕು ಉಕ್ಸ್ ಪಟ್ಟಿ. ಯಾವುದೇ ಮೆಜರ್ಮೆಂಟ್ ತಗೊಂಡ್ರೆ 15 ಇದ್ರೆ ಅದ್ರಲ್ಲಿ ಅರ್ಧ, ಒಂದ್ ವೇಳೆ 14 ಇದ್ರೆ ಅದ್ರಲ್ಲಿ ಅರ್ಧ, ಆ ತರ ಕೌಂಟ್ ಮಾಡ್ಕೋಬೇಕು ನೀವು. ಮಾಡ್ಕೊಂಡು ಉಕ್ಸ್ ಪಟ್ಟಿನ ರೆಡಿ ಅಂದ್ರೆ ಮೆಜರ್ಮೆಂಟ್ ಇರ್ಲಾರ್ದ ಬ್ಲೌಸ್ ಮಾತ್ರ. ಇವಾಗ ನನಗೆ ಅದು ಇದು ಎಷ್ಟು ಇಟ್ಟಿದ್ದೀನಿ, ಫ್ರಂಟ್ ಪಾರ್ಟಿಗೆ ನಾನು 5 ಇಂಚ್ ಇಟ್ಟಿದ್ದೀನಿ. ಓಕೆನಾ, ಇದು 5 ಇಂಚ್ ತಗೊಂಡಿನಿ. 5 ತಗೊಂಡ್ರೆ ಇಲ್ಲಿ ನಾನು 3.5 ತಗೊಂತೀನಿ. 3.5 ತಗೊಂಡ್ರೆ ಏನಾಗುತ್ತೆ ಅಂದ್ರೆ 1 ಇಂಚು ಮಾರ್ಜಿನ್ ಹೋದ್ರೆ ಕೂಡ 5, 3, 8 ಆಯ್ತು. 1.5 ಇಂಚು ಅಂದ್ರೆ ಇಲ್ಲಿ ಡಾಟ್ಸ್, ಇಲ್ಲಿ ಮಾರ್ಜಿನ್ ಎಲ್ಲ 1.5 ಬಿಟ್ರೆ ಕೂಡ ನನ್ಗೆ 7 ಇಂಚು ರೆಡಿ ಇದು ಬರುತ್ತೆ. ಅದು ಉಕ್ಸ್ ಪಟ್ಟಿ ಬರುತ್ತೆ, ಉಕ್ಸ್ ಪಟ್ಟಿ ಆಯಿ ಪಟ್ಟಿ ಕೂಡ. ಈಗ ಇದು ಕೂಡ ಗೊತ್ತಾಗಿಲ್ಲ ನಾವ್ ಏನ್ ಮಾಡ್ಬೇಕು, ಇದಕ್ಕೆ ಎಷ್ಟು ತಗೋಬೇಕು ಅಂದ್ರೆ ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಬ್ಯಾಕ್ ಪಾರ್ಟ್ ತಗೊಂಡು ಇದನ್ನ ಇಟ್ಕೊಂಡು ಈ ತರ ಒಂದು ಮಾರ್ಕಿಂಗ್ ಹಾಕೋಬೇಕು. ಯಾಕಂದ್ರೆ ಇದು ಎಷ್ಟು ಬಿಡ್ತು ತಗೋಬೇಕನ್ನೋ ಗೊತ್ತಾಗಲ್ಲ. ಇಲ್ಲಿ ಒಂದು 3 ಇಂಚಿಗೆ ತಂದು ಸೀದಾ ಇಲ್ಲಿಂದ ಅಂದ್ರೆ ಕ್ರಾಸ್ ಬೆಲ್ಟ್ ಹಾಕಕ್ಕೂ ಬಂದಿಲ್ಲ ಅವಾಗ ಇದನ್ನ ಇಲ್ಲಿ ಒಂದು ಅರ್ಧ ಇಂಚಿಗೆ ಈ ತರ ಇದು ಕ್ರಾಸ್ ಬೆಲ್ಟ್ ತಗೊಂಡು ಇಲ್ಲಿಂದ 4 ಇಂಚ್ ಹಾಕಿ ಇಲ್ಲಿ 1 ಇಂಚ್ ಮಾಡ್ಕೊಂಡು ಇದನ್ನ ಕ್ರಾಸ್ ತಗೊಂಡ್ರೆ ಇದು ಕ್ರಾಸ್ ಬೆಲ್ಟ್ ರೆಡಿ ಆಗುತ್ತೆ. ನೋಡಿ ಇಲ್ಲಿಗೆ ಬಂದು ನಿಂದ್ರಿಸ್ಬೇಕು. ಮತ್ತೆ ಇದು ಸ್ಟ್ರೇಟ್ ಆಗಿ ತಗೊಂಡ್ಬಿಡ್ಬೇಕು. ಯಾವುದು ಬರೋದಿಲ್ಲ ಅನ್ನಂಗಿಲ್ಲ, ಎಲ್ಲ ಬರುತ್ತೆ. ಬಟ್ ಟ್ರೈ ಮಾಡ್ಬೇಕು ಅಷ್ಟೇ ನೀವು. ಇದು ನೋಡ್ರಿ ಈ ತರ ಆಯ್ತಾ. ಇದು ಕ್ಲೋಸ್ ಇತ್ತಲ್ಲ, ಇದನ್ನ ಓಪನ್ ಮಾಡ್ಕೋಬೇಕು ಅಷ್ಟೇ. ನಾನು ಕ್ಲೋಸ್ ಹಾಕಿದ್ದೀನಿ, ಬಟ್ ನಿಮ್ಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಈ ತರ ಆಯ್ತು. ಇದಾದ್ಮೇಲೆ ಇದನ್ನಲ್ಲಿ ಇನ್ನ ಮತ್ತೆ ಕಟ್ ಮಾಡ್ಕೋಬೇಕು. ಯಾಕಂದ್ರೆ 6 ಪೀಸ್ ಹಾಕ್ಬೇಕು ನಾವು. ನೀವು 2 ಇರ್ಬೇಕು, ಈ ಮೇನ್ ಪೀಸ್ ಅಲ್ಲಿ 2, ಇವು 4 ಬರ್ತವೆ. ಇವು ಎಷ್ಟಿದೆ ನೋಡ್ರಿ, ಇಲ್ಲಿ 4 2 6 ಪೀಸ್ ಬರ್ಬೇಕು. ಪ್ರತಿಯೊಂದು ಬ್ಲೌಸ್ಗೆ 6 ಪೀಸ್ ಬರ್ಬೇಕು ಅನ್ನೋದು. 6 ಕ್ರಾಸ್ ಬೆಲ್ಟ್ಗಳು ಇರ್ಬೇಕು ಕಂಪಲ್ಸರಿ. 2 ಹಾಕಿ ಸ್ಟಿಚ್ ಮಾಡಿದ್ರೆ ಚೆಸ್ಟ್ ಡೌನ್ಗೆ ಗ್ರಿಪ್ ಇಲ್ಲ ಅಂದ್ರೆ ಚೆಸ್ಟ್ ಸರಿಯಾಗಿ ಕೂಡಲ್ಲ. ಸೊ ಸ್ವಲ್ಪ ಥಿಕ್ನೆಸ್ ಆಗಿ ಇದು ಮಾಡ್ಕೋಬೇಕು. ಇದು ಬ್ಲೌಸ್ ಕಟಿಂಗು ಬಾಡಿ ಮೆಜರ್ಮೆಂಟ್ ನಾನು ನಿಮ್ಗೆ ತೋರಿಸಿರೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ನಿಮ್ಗೆ ಡೌಟ್ ಇದ್ರೆ ಕಾಮೆಂಟ್ ಮಾಡ್ರಿ. ಥ್ಯಾಂಕ್ ಯು. ಸ್ಲೀವ್ಸ್ ಅಲ್ಲಿ ಎಕ್ಸ್ಟ್ರಾ ಕಟಿಂಗು ಮರ್ತೋಗಿದ್ದೆ, ಇವಾಗ ತೋರಿಸ್ತಾ ಇದ್ದೀನಿ ನೋಡ್ರಿ. ಸ್ಲೀವ್ಸ್ ಅಲ್ಲಿ ಎಕ್ಸ್ಟ್ರಾ ಕಟಿಂಗ್ ಈ ಥರ ಮಾಡ್ಕೋಬೇಕು. ಸ್ಲೀವ್ಸ್ ಓಪನ್ ಮಾಡಿ ಒಂದು ಸೈಡ್ ಮಾತ್ರ ಕಟಿಂಗ್ ಮಾಡ್ಕೋಬೇಕು, ಡಬಲ್ ಮೇಲೆ ಕಟಿಂಗ್ ಮಾಡಬಾರ್ದು. ಆವಾಗ ಮತ್ತೆ ಎಲ್ಲೆಲ್ಲಿ ನಾವು ಫ್ರಂಟ್ ಮಾರ್ಕ್ ಅಂದರೆ ಫ್ರಂಟು ಎಕ್ಸ್ಟ್ರಾ ಕಟಿಂಗ್ ಅಂತ ಗೊತ್ತಾಗುತ್ತಲ್ಲ, ಅಲ್ಲಿ ಮಾರ್ಕ್ ಇಟ್ಕೋಬೇಕು. ಒಂದು ಸಣ್ಣದೊಂದು ಕಚ್ಕ ಇಟ್ಕೋಬೇಕು. ಥ್ಯಾಂಕ್ ಯು.